ನೀವು ಧನುರಾಶಿಯವರಾಗಿದ್ರೆ ನಿಮಗೊಂದು ಎಚ್ಚರಿಕೆ ಇದೆ, ಅಟೆನ್ಷನ್. ಏನಪ್ಪಾ ಅಂತಂದ್ರೆ ಆಗಸ್ಟ್ 12ನೇ ತಾರೀಕು ಭೀಮನ ಅಮಾವಾಸ್ಯೆಯ ದಿವಸ ಒಂದು ಮಹಾಸೂರ್ಯ ಗ್ರಹಣ ಸಂಭವಿಸ್ತಾ ಇದೆ. ಆ ಗ್ರಹಣ ಭಾರತದಲ್ಲಿ ಗೋಚಾರ ಇಲ್ಲ, ಕಾಣಿಸ್ತಾ ಇಲ್ಲ, ಅದರಿಂದ ಆಚರಣೆ ಇಲ್ಲ. ಆಚರಣೆ ಇಲ್ಲ ಅಂದ್ರೆ ಮೂರು ಸಲ ಸ್ನಾನ ಮಾಡೋದಿರ್ಬೋದು, ಅಥವಾ ಉಪವಾಸ ಇರಬೇಕು, ಹೊರಗಡೆ ಎಲ್ಲೂ ಹೋಗಬಾರದು, ಅದು ಇದು ಈ ತರ ದರ್ಬೆ ಹಾಕಿಡ್ಬೇಕು, ಅದರ ಯಾವ ಕಟ್ಟುಪಾಡುಗಳು ಇಲ್ಲ. ಆದರೆ ನಿಮ್ಮ ರಾಶಿಯಿಂದ 8ನೇ ರಾಶಿಯಲ್ಲಿ ಗ್ರಹಣ ಸಂಭವಿಸ್ತಾ ಇರೋದ್ರಿಂದ ನಿಮಗೆ ಅಂದ್ರೆ ಧನುರಾಶಿಯವರಿಗೆ ಈ ಒಂದು ಮಹಾಸೂರ್ಯ ಗ್ರಹಣ ಅಶುಭ ಫಲ, ಅದು ಕೆಟ್ಟ ಫಲವನ್ನಿದೆ. ನೀವೇನಾದರೂ ಅಮೆರಿಕಾದ ಎಲ್ಲಿ ಕಾಣಿಸ್ತಾ ಇದೆಯೋ ಅಲ್ಲೇ ಇದ್ದೀರಾ ಅಂತ ಆದ್ರೆ ಆಚರಣೆನೂ ಮಾಡಬೇಕಾಗತ್ತೆ, ಭಾರತದಲ್ಲಿ ಇದ್ದೀರಾ ಅಂದ್ರೆ ಆಚರಣೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಆದರೆ ಅಶುಭ ಫಲ ಇದೆ, ಆದ್ರಿಂದ ಬಹಳ ಇಂಪಾರ್ಟೆಂಟು. ಏನೇನು ಸಮಸ್ಯೆಗಳಾಗಬಹುದು, ಏನು ಪರಿಹಾರ ಎಲ್ಲದೂ ಸಹ ತಿಳಿಸ್ತೇನೆ. ದಯವಿಟ್ಟು ಪ್ರತಿಯೊಬ್ಬ ಧನುರಾಶಿಯವರಿಗೆ ವಿಡಿಯೋ ಮುಟ್ಟಿಸ್ಬಿಡಿ. ನೀವು ಹೇಗೆ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಿ ಈ ವಿಡಿಯೋನ. ಆದಷ್ಟು ಜಾಸ್ತಿ ಪ್ರತಿಯೊಬ್ಬ ಧನುರಾಶಿಯವರಿಗೆ ವಿಡಿಯೋ ರೀಚ್ ಆಗಬೇಕು, ಅವರಿಗೆ ಗೊತ್ತಾಗಬೇಕು ಏನು ಸಮಸ್ಯೆ, ಏನು ಪರಿಹಾರ ಅಂತ. ಇಲ್ಲ ಅಂತಂದ್ರೆ ಗೊತ್ತೇ ಆಗಲ್ಲ ಬಹಳ ಜನಕ್ಕೆ. ಆಮೇಲೆ ಇನ್ನು ಇಂಪಾರ್ಟೆಂಟ್ ಏನು ಅಂತಂದ್ರೆ ಬಹಳ ಜನ ನಂಬೋದೇ ಇಲ್ಲ. ಗ್ರಹಣ ಆಚರಣೆ ಇಲ್ಲ ಅಂದ್ರೆ ಫಲನೂ ಇಲ್ಲ ಅಂತ ಅನ್ಕೊಂಡ್ಬಿಡ್ತಾರೆ. ಹಾಗಲ್ಲ, ಒಂದು ಕಡೆ ಗ್ರಹಣ ಆಗ್ತಾ ಇದೆ ಅಂದ್ರೆ ಅದ್ರ ಫಲ ಇದ್ದೇ ಇರುತ್ತೆ. ಸೊ ದಯವಿಟ್ಟು ಇದನ್ನ ರೀಚ್ ಮಾಡಿಸಿ. ಅಷ್ಟೇ ಅಲ್ಲ, ನೀವು ಫೇಸ್ಬುಕ್ ಅಲ್ಲಿ ಇನ್ಸ್ಟಾಗ್ರಾಮ್ ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಪೇಜನ್ನ ಫಾಲೋ ಮಾಡ್ಕೊಳ್ಳೋಕೆ ದಯವಿಟ್ಟು ಮರಿಬೇಡಿ. ಯೂಟ್ಯೂಬ್ ನೋಡ್ತಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಪ್ರತಿಯೊಬ್ಬರು ಸಹ ಓಂ ಸೂರ್ಯನಾರಾಯಣಾಯ ನಮಃ ಅಂತ ಕಮೆಂಟ್ ಮಾಡಿ ಪ್ರತಿಯೊಬ್ಬರು ಸಹ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರತಕ್ಕಂಥದ್ದು ಧನುರಾಶಿಯವರಿಗೆ. ನಿಮ್ಮ ರಾಶಿಯಿಂದ 8ನೇ ರಾಶಿ ಅಂದ್ರೆ ಕರ್ಕಾಟಕ ರಾಶಿಯಲ್ಲಿ ನಡೀತಾ ಇರತಕ್ಕಂತಹ ಮಹಾಸೂರ್ಯ ಗ್ರಹ ನಡೆಯಲಿರುವಂತಹ ಆಗಸ್ಟ್ 12ನೇ ತಾರೀಕು ಮಂಗಳವಾರ ಭೀಮನ ಅಮಾವಾಸ್ಯೆ ದಿವಸ ನಡೆಯಲಿರುವಂತಹ ಮಹಾಸೂರ್ಯ ಗ್ರಹಣ ನಿಮ್ಮ ರಾಶಿಯಿಂದ 8ನೇ ರಾಶಿ ಆದ್ರಿಂದ ನಿಮಗೆ ಅಶುಭ ಫಲ ಅಂತ. ಯಾವ್ಯಾವ ವಿಚಾರದಲ್ಲಿ ಸಮಸ್ಯೆಗಳಾಗಬಹುದು ಅಂತಂದ್ರೆ ಬಹಳ ಮುಖ್ಯವಾಗಿ ಪಿತ್ರಾರ್ಜಿತ ಆಸ್ತಿ ವ್ಯವಹಾರಗಳಲ್ಲಿ ಸಮಸ್ಯೆಗಳಾಗತ್ತೆ. ಕಡ್ಡಾಯವಾಗಿ ಆಗ ಧನುರಾಶಿಯವರು ಪಿತ್ರಾರ್ಜಿತ ವ್ಯವಹಾರಗಳೆಲ್ಲ ಎಡವಟ್ಟಾಗುವ ಸಾಧ್ಯತೆ ಇದೆ. ನಿಮ್ಮ ತಂದೆಯವರ ಆರೋಗ್ಯ ಹಾಳಾಗಬಹುದು, ಅಥವಾ ನಿಮ್ಮ ಹಾಗೂ ನಿಮ್ಮ ತಂದೆಯವರ ನಡುವೆ ಜಗಳ ಮನಸ್ತಾಪಗಳಾಗಿ ಬಾಂಧವ್ಯ ಹಾಳಾಗುವ ಸಾಧ್ಯತೆ ಇದೆ. ನೀವು ಅದೃಷ್ಟದ ಬೆನ್ನ ಹತ್ತೆ ಹೋಗಿ, ಅಂದ್ರೆ ಏನೋ ಒಂದು ಲಾಟ್ರಿ ತರ ಆಗ್ಬಿಡುತ್ತೆ ಏನೋ ಅಂತ ಹೇಳ್ಬಿಟ್ಟು ಅದೃಷ್ಟದ ಬೆನ್ನತ್ತು ಹೋಗಿ ತುಂಬಾ ನಷ್ಟವನ್ನ ಮಾಡಿಕೊಳ್ಳುವ ಸಾಧ್ಯತೆ ಜಾಸ್ತಿ ಇದೆ. ನಾಲ್ಕನೇದಾಗಿ ಆರೋಗ್ಯ, ಧನುರಾಶಿಯವರ ಆರೋಗ್ಯದ ಮೇಲೆ ದೊಡ್ಡ ಪೆಟ್ಟು ಕೊಡುವ ಸಾಧ್ಯತೆ ಈ ಒಂದು ಮಹಾಸೂರ್ಯ ಗ್ರಹಣದ ಸಾಧ್ಯತೆ ಇದೆ. ಯಾಕಂದ್ರೆ ಅಷ್ಟಮದಲ್ಲಿ ಸೂರ್ಯಗ್ರಹಣ, ಸೊ ಅದರಿಂದ ಆರೋಗ್ಯ ಹಾಳಾಗುವಂತ ಸಾಧ್ಯತೆ ಇದೆ. 4 ಅಷ್ಟೇ ಅಲ್ಲ, ವಿವಾಹಿತ ಧನುರಾಶಿಯ ಸ್ತ್ರೀಯರಾಗಿದ್ರೆ ಯಜಮಾನರ ಆರೋಗ್ಯವು, ಯಾಕಂದ್ರೆ ಮಾಂಗಲ್ಯ ಸ್ಥಾನದಲ್ಲಿ ಸೂರ್ಯಗ್ರಹಣ ಆದ್ರಿಂದ ಯಜಮಾನರ ಆರೋಗ್ಯವೂ ಹಾಳಾಗುವ ಸಾಧ್ಯತೆ ಇರ್ತದೆ. ಎಚ್ಚರ. ನಾನು ನಿಮ್ಮನ್ನು ಹೆದರಿಸ್ಲಿಕ್ಕಂತೂ ಖಂಡಿತವಾಗಿ ಈ ವಿಡಿಯೋ ಮಾಡ್ತಾ ಇಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನನ್ನಂತ ಅಪಾರ್ಥ ಮಾಡ್ಕೊಳ್ಬೇಡಿ. ದಯವಿಟ್ಟು ನಾನು ಹೇಳ್ತಾ ಇದ್ದೇನೆ, ಸೂರ್ಯಗ್ರಹಣದ ಅಶುಭ ಫಲಗಳನ್ನು ತಿಳಿಸ್ತಾ ಇದ್ದೇನೆ, ಪರಿಹಾರವನ್ನು ತಿಳಿಸ್ತೇನೆ. ಇಲ್ಲಿ ನೀವು ಗಮನಿಸಬೇಕಾಗಿರತಕ್ಕಂಥ ವಿಚಾರಗಳನ್ನೇ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಇದು ಗ್ರಹಣ ನಿಮಗೆ ನೆಗೆಟಿವ್ ಇದೆ, ದಯವಿಟ್ಟು ಎಚ್ಚೆತ್ತುಕೊಂಡು ಪರಿಹಾರ ಮಾಡ್ಕೊಳ್ಳಿ ಅಂತ ಧನುರಾಶಿಯವರು. ನೋಡಿ, ಸೂರ್ಯಗ್ರಹ ಉದ್ಯೋಗಕಾರಕ. ಸೊ ಅದರಿಂದ ನೀವು ಧನುರಾಶಿಯವರು ಎಲ್ಲಿ ಜಾಬ್ ಮಾಡ್ತಾ ಇದ್ದೀರಾ, ಜಾಬ್ ರಿಲೇಟೆಡ್ ಪ್ರಾಬ್ಲಮ್ಸು, ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗೋ ವಿಚಾರದಲ್ಲಿ ಪ್ರಾಬ್ಲಮ್ಸು, ಅಥವಾ ಪ್ರಮೋಷನ್, ಸ್ಯಾಲರಿ ಹೈಕ್ ಇತ್ಯಾದಿ ವಿಚಾರಗಳಲ್ಲಿ ಪ್ರಾಬ್ಲಮ್ಸ್ ಆಗಬಹುದು. ಸಾಧ್ಯತೆ ತಳ್ಳಿ ಹಾಕುವಂತಿಲ್ಲ. ಜೊತೆಗೆ ಬಹಳ ಇಂಪಾರ್ಟೆಂಟ್ ಆಗಿ ನಿಮಗೆ 9ನೇ ಮನೆ ಅಧಿಪತಿ 8ನೇಲ್ಲಿದ್ದಾನೆ ಅಂದ್ರೆ 9ನೇ ಮನೆ ಅಧಿಪತಿ ನಿಮಗೆ ಈ ವಿವಾಹ, ದಾಂಪತ್ಯಾದಿ ವಿಚಾರಗಳಲ್ಲಿ, ವಿದೇಶ ಪ್ರಯಾಣಾದಿ ವಿಚಾರಗಳಲ್ಲೂ ಪ್ರಮುಖವಾದ ಪಾತ್ರ ವಹಿಸ್ತಾನೆ. ಆದ್ರಿಂದ ಆ ವಿಚಾರಗಳಲ್ಲೂ ಸಮಸ್ಯೆ ಆಗುವ ಸಾಧ್ಯತೆ ಇರ್ತದೆ. ಸೊ ಹೀಗೆ ಉದ್ದಕ್ಕಿದೆಲ್ಲಾ ವಿಚಾರಗಳಲ್ಲೂ ಸಮಸ್ಯೆ ಆಗ್ತದೆ. ಅದರಲ್ಲೂ ವಿಶೇಷವಾಗಿ ಗ್ರಹಣದಲ್ಲಿ ನಿಮಗೆ ಅಶುಭ ಫಲ ಇದೆ ಅಂದಾಗ ಪ್ರಯಾಣ ಮಾಡಬಾರದು. ಯಾವುದೇ ಕಾರಣಕ್ಕೂ 1-2-3 ತಿಂಗಳು ದೂರ ಪ್ರಯಾಣಾದಿಗಳನ್ನ ಮಾಡಬಾರದು. ನೀವೇ ಗಾಡಿ ಓಡಿಸ್ಕೊಂಡು ಹೋಗ್ತಕ್ಕಂಥದ್ದು ಅನಿವಾರ್ಯತೆ ಇಲ್ಲ ಅಂದ್ರೆ ಮಾಡಬಾರದು. ಆಮೇಲೆ ಸ್ವಿಮ್ಮಿಂಗ್ ಮಾಡ್ತೀನಿ, ಬೆಟ್ಟ ಹತ್ತೀನಿ, ಟ್ರೆಕ್ಕಿಂಗ್ ಹೋಗ್ತೀನಿ, ಮರ ಹತ್ತೀನಿ, ಈ ತರ ಡೇಂಜರಸ್ ಕೆಲಸಗಳು ಮಾಡಬಾರದು. ಬೆಂಕಿಯ ಮುಂದೆ, ಕುದುವೆ ಎಣ್ಣೆಯ ಮುಂದೆ, ವಾಹನ ಚಾಲನೆ ಎಲ್ಲ ಎಚ್ಚರಿಕೆಯಿಂದ ಇರಬೇಕು. ಹೋಯ್ತಲ್ವಾ? ಸೊ ಆಮೇಲೆ ಅಷ್ಟಮದಲ್ಲಿ ಗ್ರಹಣ ಅಂತಂದಾಗ ನೀವು ಮಾಡದೇ ಇರುವ ತಪ್ಪು ನಿಮ್ಮ ಮೇಲೆ ಬರಬಹುದು, ಕಳ್ಳತನದ ಅಪವಾದಗಳು ಬರಬಹುದು, ಮೋಸ ಮಾಡಿದ್ದೀರಾ ಅನ್ನುವ ಅಪವಾದಗಳು ಬರಬಹುದು. ಎಚ್ಚರ. ಸೊ ಧನುರಾಶಿಯವರು ಏನ್ ಮಾಡ್ಬೇಕು ಹಾಗಾದ್ರೆ, 2 ದಿನ ಗೊತ್ತಾಯ್ತಲ್ವಾ, ಅಂದ್ರೆ 12ನೇ ತಾರೀಕು ಅಮಾವಾಸ್ಯೆ ದಿವಸ, 13ನೇ ತಾರೀಕು 2 ದಿನದ್ದು ಸಿಂಪಲ್ ಪರಿಹಾರ
ಹೇಳ್ತೇನೆ ನಾನು ನಿಮಗೆ. ಸಿಂಪಲ್ ಆಗಿರೋ ಪರಿಹಾರ. ಬೆಳಗ್ಗೆ ಎದ್ದು ಸ್ನಾನ ಆದಮೇಲೆ ಆದಿತ್ಯ ಹೃದಯ ಸ್ತೋತ್ರವನ್ನು ಕನಿಷ್ಠ 3 ಬಾರಿ ಪಠನ ಮಾಡಿ ಅಥವಾ ಶ್ರವಣ ಕೇಳಿಸ್ಕೊಳ್ಳಿ. ಸೂರ್ಯಗ್ರಹದ ಅಷ್ಟೋತ್ರವನ್ನು ಕನಿಷ್ಠ 3 ಬಾರಿ ಓದ್ಕೊಳ್ಳಿ. ಆಮೇಲೆ 3ನೇದಾಗಿ ಓಂ ಸೂರ್ಯನಾರಾಯಣಾಯ ನಮಃ ಒಂದು 1008 ಸಲ ಜಪ ಮಾಡಿ. ಇಲ್ಲ ಒಂದು ಪೇಪರ್ನಲ್ಲಿ ರೆಡ್ ಇಂಕಲ್ಲಿ ಬರೀರಿ ಓಂ ಸೂರ್ಯನಾರಾಯಣಾಯ ನಮಃ ಅಂತ 108 ಬಾರಿ ಬರೀರಿ. ಅದರ ಜೊತೆಯಲ್ಲಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ರಾಮತಾರಕ ಮಂತ್ರ ಅದನ್ನು ಒಂದು 108 ಬಾರಿ ಬರೀರಿ. ತುಂಬಾ ಅನುಕೂಲ, ಒಳ್ಳೇದಾಗ್ತದೆ. ಇದೆಲ್ಲ ಅಲ್ಲ ಗುರುಗಳೇ, ಇನ್ನೂ ಪವರ್ಫುಲ್ ಆಗಿರತಕ್ಕಂಥದ್ದು ಪರಿಹಾರ ಬೇಕು ಅಂತಂದ್ರೆ ನಿಮಗೋಸ್ಕರ ನಾವು ವಿಶೇಷವಾದ ಪರಿಹಾರ ಮಾಡಿ ರಾಜಯೋಗವನ್ನು ಕೊಡ್ತಕ್ಕಂಥ ಒಂದು ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ಅದ್ರ ಬಗ್ಗೆಯೂ ತಿಳ್ಕೊಳ್ಬೇಕು ನೀವು. ಆಗಸ್ಟ್ 12ನೇ ತಾರೀಕು ಮಹಾಸೂರ್ಯಗ್ರಹಣದ ಅಂದ್ರೆ ಭೀಮನ ಅಮಾವಾಸ್ಯೆಗೆ ದಿವಸವೇ ನಮ್ಮ ಯಾಗಶಾಲೆಯಲ್ಲಿ ನಾವು ಸಹಸ್ರ ರವಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. 1008 ಸಂಖ್ಯೆಯಲ್ಲಿ ವಿಶೇಷವಾಗಿ ರವಿಗ್ರಹಕ್ಕೆ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಅವತ್ತಿನ ದಿವಸ ಭೀಮನ ಅಮಾವಾಸ್ಯೆ ಜ್ಯೋತಿರ್ಭೀಮೇಶ್ವರ ದಿವಸ ಅಲ್ವಾ, ಸೊ ಅದರಿಂದ ಜ್ಯೋತಿರ್ಭೀಮೇಶ್ವರ ಮಂತ್ರ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ನಿಮಗೆಲ್ಲರ ಸಮಸ್ಯೆಗಳ ಪರಿಹಾರಕ್ಕೋಸ್ಕರವಾಗಿ ಶೂಲಿನಿ ದುರ್ಗಾ ಹೋಮವನ್ನು ಮಾಡ್ತಾ ಇದ್ದೇವೆ. ವಿವಾಹ ದಾಂಪತ್ಯಾದಿ ವಿಚಾರಗಳ ಪರಿಹಾರಕ್ಕೆ ಸ್ವಯಂವರ ಪಾರ್ವತಿ ಮಂತ್ರ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರು ಶಾಂತಿ ಹೋಮ, ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳನ್ನೇ ಮಾಡ್ತಾ ಇದ್ದೇವೆ. ಮಾಡಿ ವಿಶೇಷವಾಗಿರ್ತಕ್ಕಂಥ ನಿಮಗೆ ರಾಜಯೋಗವನ್ನು ಕೊಡ್ತಕ್ಕಂಥ ರಾಜವರ್ಧನ ಮಣಿಯ ಉಂಗುರವನ್ನೇ ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ನೀವು ಸುಮ್ಮನೆ ಕಲ್ಪನೆ ಮಾಡ್ಕೊಳ್ಳಿ, ಮಹಾಸೂರ್ಯ ಗ್ರಹಣದ ದಿವಸ ಅಮಾವಾಸ್ಯೆ, ಭೀಮನ ಅಮಾವಾಸ್ಯೆ ಪರ್ವದ ಕಾಲದ ದಿವಸ ನಾವು ಸಹಸ್ರ ರವಿ ಶಾಂತಿ ಹೋಮವನ್ನು ಮಾಡಿ ಈ ಒಂದು ರಾಜಯೋಗವನ್ನು ಕೊಡುವ ರಾಜವರ್ಧನ ಮಣಿಯ ಉಂಗುರವನ್ನು ಎನರ್ಜೈಸ್ ಮಾಡಿ ನಿಮಗೆ ಕೊಟ್ಟಾಗ ಎಷ್ಟು ಪವರ್ಫುಲ್ ಆಗಿರುತ್ತೆ ಇದು ಅಂತ ನೀವು ಕಲ್ಪನೆ ಮಾಡ್ಕೊಳ್ಳಿ ಸಾಕು. ಸೊ ನಾವು ಇನ್ನೂ ವಿಶೇಷವಾಗಿ ಇದನ್ನು ಎನರ್ಜೈಸ್ ಮಾಡುವಂಥ ಬೇರೆ ಬೇರೆ ಐಡಿಯಾಗಳು ಸಹ ಇದೆ, ಇನ್ನೂ ಸಹ ಮಾಡುವಂಥ ಸಾಧ್ಯತೆಗಳಿದೆ. ಆದರೆ ಇದನ್ನ ನೀವು ನೋಡ್ಕೊಳ್ಳಿ, ಮಹಾಸೂರ್ಯ ಗ್ರಹಣದ ದಿವಸವೇ ಸಹಸ್ರ ರವಿ ಶಾಂತಿ ಹೋಮದಲ್ಲಿ ರಾಜವರ್ಧನ ಮಣಿ ಉಂಗುರ, ಅದ್ರ ಜೊತೆಗೆ ಶೂಲಿನಿ ದುರ್ಗಾ ಹೋಮ, ಆಮೇಲೆ ಅದ್ರ ಜೊತೆಗೆ ಜ್ಯೋತಿರ್ಭೀಮೇಶ್ವರ ಮಂತ್ರ ಹವನ. ಯಾಕಂದ್ರೆ ಭೀಮನ ಅಮಾವಾಸ್ಯೆ ಆದ್ರಿಂದ ಈ ಹೊಸದಾಗಿ ಮದುವೆ ಆದಂತಹ ದಂಪತಿಗಳಂತೂ ಇದನ್ನು ಧಾರಣೆ ಮಾಡಿಕೊಂಡ್ರೆ ಇನ್ನೂ ಅದ್ಭುತ. ಯಾಕೆಂದ್ರೆ ಜ್ಯೋತಿರ್ಭೀಮೇಶ್ವರ ಒಂದು ಮಂತ್ರ ಹೋಮದ ಜೊತೆಗೆ ನಾವು ಸ್ವಯಂವರ ಪಾರ್ವತಿ ಮಂತ್ರ ಹೋಮದಲ್ಲಿ ಎನರ್ಜೈಸ್ ಮಾಡ್ತಾ ಇದ್ದೇವೆ. ಸೊ ಪ್ರತಿಯೊಬ್ಬರೂ ಸಹ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ. ಕೆಲವರಿಗೆ ರಾಶಿ ನಕ್ಷತ್ರಗಳು ಗೊತ್ತಿರಲ್ಲ, ಹೆಸರು ವಿಳಾಸ ಆದ್ರೂ ಪರವಾಗಿಲ್ಲ, ಸ್ಕ್ರೀನ್ ಕಾಣೋ ನಂಬರ್ಗೆ ಬೇಗ ವಾಟ್ಸ್ಆಪ್ ಮಾಡ್ಕೊಳ್ಳಿ. ಭೀಮನಾಮಾವಾಸ್ಯೆ ದಿವಸ ಬೆಳಗ್ಗೆ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ನಾನೇ ಖುದ್ದು ನಿಮ್ಮ ಹೆಸರು ಸಂಕಲ್ಪ ಮಾಡ್ತೀನಿ. ನಿಮ್ಮ ಹೆಸರು ಲೈವ್ ಅಲ್ಲಿ ಸಂಕಲ್ಪ ಆಗೋದು ನೀವು ನೋಡಬಹುದು, ಕೇಳಿಸ್ಕೊಳ್ಬಹುದು. ಎಲ್ಲಾ ಹೋಮಗಳು, ಸಹಸ್ರ ರವಿ ಶಾಂತಿ ಹೋಮ, ಸಹಸ್ರ ಸೂರ್ಯ ಶಾಂತಿ ಹೋಮ, ಶೂಲಿನಿ ದುರ್ಗಾ ಹೋಮ, ಅದ್ರ ಬಗ್ಗೆ ಮುಂದೆ ವಿಡಿಯೋಗಳು ಮಾಡ್ತೀನಿ ನಾನು ಶೂಲಿನಿ ದುರ್ಗಾ ಬಗ್ಗೆ. ಆಮೇಲೆ ಜ್ಯೋತಿರ್ಭೀಮೇಶ್ವರ ಮಂತ್ರ ಹವನ, ಸ್ವಯಂವರ ಪಾರ್ವತಿ ಹವನ, ಗುರು ಶನಿ ಶಾಂತಿ, ಎಲ್ಲಾ ಹೋಮಗಳು ಲೈವ್ ಅಲ್ಲಿ ನೋಡಬಹುದು. ಎಲ್ಲಾ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಸಹಿತ ಈ ವಿಶೇಷವಾದ ರಾಜವರ್ಧನ ಮಣಿ, ರಾಜಯೋಗವನ್ನು ಕೊಡುವ ರಾಜವರ್ಧನ ಮಣಿಯ ಉಂಗುರವನ್ನು ನಿಮಗೆ ನಾವು ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತೇವೆ. ಈ ಹಿಂದೆ ಹೋದ ವರ್ಷ ಸಹ ನಾವು ಅದನ್ನು ಕೊಟ್ಟಿದ್ವಿ. ಅದನ್ನ ಈಗ ಬಹಳ ಕಾಲ ಆದ ನಂತರ ಅದರ ಪವರ್ ಡೌನ್ ಆಗಿರುತ್ತೆ. ಸೊ ಈ ಹಿಂದೆ ಹೆಸರು ಕೊಟ್ಟಿರ್ತಕ್ಕಂಥವ್ರು ಬೇಕಾದ್ರೆ ಅದನ್ನ ವಿಸರ್ಜನೆ ಮಾಡಿ, ಹರಿಯುವ ನೀರಲ್ಲೆಲ್ಲ ಒಳ್ಳೆ ಜಾಗದಲ್ಲಿ ವಿಸರ್ಜನೆ ಮಾಡಿ ಮತ್ತೆ ಪುನಃ ಸಂಕಲ್ಪ ಸೇವೆ ಕೊಟ್ಟು ಮತ್ತೆ ಪುನಃ ಇದನ್ನು ಧಾರಣೆ ಮಾಡ್ಕೊಳ್ಬಹುದು. ಬಹಳಷ್ಟು ಜನ ನನಗೆ ಈ ಹಿಂದೆ ಕರೆ ಮಾಡಿ ಹೇಳಿದ್ದಾರೆ, ನನಗೆ ತುಂಬಾ ಅದೃಷ್ಟ ಸಿಕ್ಕಿದೆ ರಾಜವರ್ಧನ ಮಣಿಯನ್ನ ಧಾರಣೆ ಮಾಡಿಕೊಂಡಾಗ ಅಂತ. ಸೊ ಈ ಮಣಿಯನ್ನ ವಿಶೇಷವಾಗಿ ಈ ಹೋಮಗಳಲ್ಲಿ ಗ್ರಹಣದಲ್ಲಿ ದಿನ ಎನರ್ಜೈಸ್ ಮಾಡಿದಾಗ ಇನ್ನೂ ಪವರ್ ಜಾಸ್ತಿ ಆಗಿರುತ್ತೆ. ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ತುಂಬಾ ಲಿಮಿಟೆಡ್ ಸ್ಟಾಕ್ ಉಂಗುರ ಮಾಡಿಸಿರ್ತಕ್ಕಂಥದ್ದು. ಬೇಗ ಬೇಗ ಸ್ಕ್ರೀನ್ ಕಾಣೋ ನಂಬರ್ಗೆ ವಾಟ್ಸಪ್ ಅಥವಾ ಕಾಲ್ ಮಾಡಿಕೊಂಡು ಹೋಮಕ್ಕೆ ರಿಜಿಸ್ಟರ್ ಮಾಡ್ಕೊಳ್ಳಿ, ಹೆಸರು ಕೊಟ್ಕೊಳ್ಳಿ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲಿ ಪೇಜ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.